ಯಾಕೆ ನಮ್ಮ ಯಶವಂತಪುರ ಕ್ಷೇತ್ರಕ್ಕೆ ಇಷ್ಟೊಂದು ಬಾರ್ ಅಂಡ್ ರೆಸ್ಟೋರೆಂಟ್ ಕೊಡ್ತಾ ಇದ್ದೀರಿ? ಒಂದೇ ಒಂದು ರೂಮ್ ಅಲ್ಲಿ ಕೂಡ ಯಾವೊಂದು ಟೂರಿಸ್ಟ್ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಭ್ರಷ್ಟಾಚಾರದಿಂದ ಮಾಡ್ತಕ್ಕಂಥದ್ದು ಸನ್ಮಾನ್ಯ ಅಧ್ಯಕ್ಷರೇ. 30 ಲಕ್ಷ ರೂಪಾಯಿಗೆ ಒಂದು CL7 ಇದ್ದದ್ದು ಸನ್ಮಾನ್ಯ ಅಧ್ಯಕ್ಷರೇ. ಟೂರಿಸ್ಟ್ ನವರು ಬರ್ತಾರೆ, ಹೋಟ್ಲಿಗೆ ಕೊಡ್ತಾರೆ ಅಂತ ಏನಾದ್ರು ಒಂದು ಪ್ರೂವ್ ಆದ್ರೆ ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಅಸೆಂಬ್ಲಿಲಿ ನಾನು ಕಮಿಟ್ ಆಗ್ತಾ ಇದ್ದೀನಿ. ಪ್ರೂವ್ ಆದ್ರೆ ಅವತ್ತಿನ ಮಾರ್ನೆಗೆ ಈ ರಾಜೀನಾಮೆ ಕೊಟ್ಟು ನಾನು ಹೊರಗಡೆ ಹೋಗ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ. ವ್ಯಾಪಕವಾದ ಏನಿದು ಅಧ್ಯಕ್ಷರೇ, ಇದು ಇಷ್ಟೊಂದು ಭ್ರಷ್ಟಾಚಾರದ್ದಾದ್ರೆ ಯಾತಕ್ಕೋಸ್ಕರ 29 CL7 ಕೊಟ್ಟಿದ್ದಾರೆ ಸನ್ಮಾನ್ಯ ಅಬಕಾರಿ ಸಚಿವರು? ಸುಮ್ನೆ ಇವರು ದುಡ್ಡು ಕೊಡ್ತಾರೆ, CL7 ಕೊಡ್ತಾರೆ. ಆಮೇಲೆ ಒಬ್ಬೊಬ್ಬ ಡೀಲರ್ 10-12 ಮಾಡ್ಕೊಂಡಿದ್ದಾನೆ. ಟೂರಿಸ್ಟ್ ಬಂದಲ್ಲಿ ಊಟ ಮಾಡ್ತಾರೆ ಅಂತ ಆದ್ರೆ ನಾನ್ ಬೇಕಾದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಆ ಪ್ರತಿಭಟನೆ ಮಾಡಿದ್ರೆ FIR ಪೊಲೀಸ್ನವರು ಯಾರು ಪ್ರತಿಭಟನೆ ಮಾಡ್ತಾರೆ ಅವ್ರ ಮೇಲೆ FIR ಹಾಕಿದ್ದಾರೆ. ಸ್ಟ್ರೈಕ್ ಕುಂತಿದೆ ಸನ್ಮಾನ್ಯ ಅಧ್ಯಕ್ಷರೇ. ನಾನೇ ಸ್ಟ್ರೈಕ್ ಕುಂತರೂ ಕೂಡ ಒಂದೇ ಒಂದು ಆಕ್ಷನ್ ಈ ಅಬಕಾರಿ ಇದ್ರಲ್ಲಿ ಆಗ್ತಾ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ನನ್ನ ಯಶವಂತಪುರ ಕ್ಷೇತ್ರದಲ್ಲಿ ಸುಮಾರು 2 ವರ್ಷದಿಂದ ಈಚೆಗೆ 29 CL7 ಕೊಟ್ಟಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. ನಾನು ಪದೇ ಪದೇ ಜಿಲ್ಲಾಧಿಕಾರಿಗಳಿಗೆ, ಎಕ್ಸೈಸ್ DC-ಗಳಿಗೆ ಮನವಿ ಮಾಡ್ತಾನೆ ಇದ್ದೀನಿ, ಲೆಟರ್ ಕೊಡ್ತಾನೆ ಇದ್ದೀನಿ. ಅಂತಿಮವಾಗಿ ಆಗದ ಪಕ್ಷದಲ್ಲಿ ತಮ್ಮ ಮುಂದೆ ಅಸೆಂಬ್ಲಿಲಿ ಕೇಳ್ತಕ್ಕಂಥದ್ದಕ್ಕೆ ಉಪಯೋಗ ಮಾಡ್ತಾ ಇದ್ದೀನಿ ಸನ್ಮಾನ್ಯ ಅಧ್ಯಕ್ಷರೇ. ನಾನು ಕೊಡಬಾರ್ದು ಅಂತ ಹೇಳ್ತಾ ಇಲ್ಲ. ಈಗ ಮೊನ್ನೆ ಲಾಸ್ಟ್ ಒಂದು 10-12 ದಿವಸದಲ್ಲಿ ತಿಪ್ಪೇನಹಳ್ಳಿ ಅಂತ ಒಂದು ವಾರ್ಡ್, ದೊಡ್ಡಬಿದರ್ಕಲ್ ವಾರ್ಡ್, ಆ ಬಾರ್ ಅಂಡ್ ರೆಸ್ಟೋರೆಂಟ್ ಓಪನ್ಗೆ ಸಾರ್ವಜನಿಕರು ತಡೆದಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. ಇರೋಪರ ರೌಡಿಗಳೆಲ್ಲ ಸೇರಿ 12 ಜನ ಮಹಿಳೆಯರಿಗೆ ಹೊಡೆದು ಪಡೆದು ಪಿಣ್ಯ ಪೊಲೀಸ್ ಸ್ಟೇಷನ್ ನಲ್ಲಿ FIR ಆಗಿದೆ. ಎರಡನೇದು D ಗ್ರೂಪ್ ನಲ್ಲಿ ಇದೇ ತರ ಬಾರ್ ಅಂಡ್ ರೆಸ್ಟೋರೆಂಟ್ ಓಪನ್ ಮಾಡ್ತಕ್ಕಂಥದ್ದಕ್ಕೆ ಬಂದು ಅಲ್ಲೂ ಗಲಾಟೆ ಆಗಿದೆ. ಬ್ಯಾಡ್ರಳ್ಳಿ ಪೊಲೀಸ್ ಸ್ಟೇಷನ್ಗೆ FIR ಆಗಿದೆ ಸನ್ಮಾನ್ಯ ಅಧ್ಯಕ್ಷರೇ. ಮೈಲ್ಸಂದ್ರ ಇದರಲ್ಲಿ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಆಗಿದೆ. ಬೆಂಗಳೂರಿಗೆ ಬಂದು 10-15 ಜನ ರೌಡಿಗಳು ಅಲ್ಲಿ ಹೊಡೆದಾಟ ಆಗಿ ಆ ಸುತ್ತಮುತ್ತಲಿರ್ತಕ್ಕಂಥ ಮೈಲ್ಸಂದ್ರ ವಾರ್ಡ್ನರ್ ಎಲ್ಲ ಅಫಿಷಿಯಲ್ಸ್ ಇದ್ದಾರೆ, ಭಯಭೀತರಾಗಿದ್ದಾರೆ. ಇವರು ಆನ್ಸರ್ ಕೊಟ್ಟಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. CL7ಗೆ ಇಷ್ಟು ರೂಮ್ಸ್ ಇರಬೇಕು, ಯಾರು ಗೆಸ್ಟ್ ಆ ರೂಮ್ಸ್ ಅಲ್ಲಿ ಇರ್ತಾರೆ, ಆಮೇಲೆ ಹೋಟ್ಲಿಗೆ ಯಾರು ಗೆಸ್ಟ್ ಬರ್ತಾರೆ ಅವ್ರಿಗೆ ಮಾತ್ರ ಈ ಡ್ರಿಂಕ್ಸ್ ನ ಸಪ್ಲೈ ಮಾಡಬೇಕು, ರೂಲ್ಸ್ ಇದೆ ಅಂತಾರೆ ಸನ್ಮಾನ್ಯ ಅಧ್ಯಕ್ಷರೇ. 29 CL7 ಕೊಟ್ಟಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. ಒಂದೇ ಒಂದು 29ರಲ್ಲಿ ಒಂದೇ ಒಂದು ರೂಮ್ ಅಲ್ಲಿ ಕೂಡ ಯಾವೊಂದು ಟೂರಿಸ್ಟ್ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಯಾವೊಂದು ಗೆಸ್ಟ್ ಕೂಡ ಊಟಕ್ಕೆ ಬರ್ತಾ ಇಲ್ಲ. ಖಾಲಿ ರೂಮ್ ನ ತೋರಿಸ್ತಕ್ಕಂಥದ್ದು ಇದನ್ನ ಈ ತರ ಮಾಡ್ತಾ ಇದ್ದಾರೆ. ವಾತಾವರಣ ಬಹಳ ಕೆಟ್ಟದಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ. ಎಲ್ಲ ಕಡೆ ಬಾರ್ ಅಂಡ್ ರೆಸ್ಟೋರೆಂಟ್ ಇವ್ರು ಮಾಡ್ತಕ್ಕಂಥದ್ದು, ವ್ಯಾಪಕವಾಗಿ ಭ್ರಷ್ಟಾಚಾರದಿಂದ ಮಾಡ್ತಕ್ಕಂಥದ್ದು ಸನ್ಮಾನ್ಯ ಅಧ್ಯಕ್ಷರೇ. ನಾನು ಮಂತ್ರಿ ಇದ್ದಾಗ ಸನ್ಮಾನ್ಯ ಅಧ್ಯಕ್ಷರೇ, ಎಕ್ಸೈಸ್ ಇವರಿಗೆ ಅಬಕಾರಿ ಸಚಿವರಿಗೆ ಕೇವಲ 30 ಲಕ್ಷ ರೂಪಾಯಿಗೆ ಒಂದು CL7 ಇದ್ದದ್ದು ಸನ್ಮಾನ್ಯ ಅಧ್ಯಕ್ಷರೇ. ಅವಾಗ್ಲೇ ನಾನು ಗಲಾಟೆ ಮಾಡ್ತಿದ್ದೆ. ಇವತ್ತಿನ CL7ಗೆ ಕೇಳಿದ್ರೆ ಸನ್ಮಾನ್ಯ ಅಧ್ಯಕ್ಷರೇ ಭಯಭೀತರಾಗ್ತದೆ. ಇವರು ಇಷ್ಟೊಂದು ದೌರ್ಜನ್ಯ, ಇಷ್ಟೊಂದು ರೌಡಿಸಂ, ಆಮೇಲೆ ಏನು ಇಲ್ಲ ಕೊಟ್ಟಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. 29 CL7 ನಲ್ಲಿ ಒಂದು ತನಿಖೆ ಮಾಡ್ಲಿ. ಯಾವೊಂದು 29 ಸನ್ನದ್ರಲ್ಲಿ ಒಂದೇ ಒಂದು ರೂಮಲ್ಲಿ ಒಂದು ಗೆಸ್ಟ್ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಈ ಲೈಸೆನ್ಸ್ ತೆಗೆದುಕೊಳ್ಳೋಕೋಸ್ಕರ ರೂಮ್ಸ್ ಇದೆ, ಅದರಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ತಗೋಬಹುದು ಅಂತಕ್ಕಂಥದ್ದು ಮಾಡಿದ್ದಾರೆ. ನಾನು ಎಕ್ಸೈಸ್ DC-ಗೂ ಪದೇ ಭೇಟಿ ಮಾಡಿದ್ದೇನೆ. ನಮ್ಮ ಬೆಂಗಳೂರು ಜಿಲ್ಲಾಧಿಕಾರಿಗಳು ಅಸೆಂಬ್ಲಿ ನಡೀತಕ್ಕಂಥ ಸಂದರ್ಭದಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡಿದ್ದೇನೆ. ಅಬಕಾರಿ ಸಚಿವರಿಗೂ ಕೂಡ ಪರ್ಸನಲ್ ರಿಕ್ವೆಸ್ಟ್ ಮಾಡಿದ್ದೇನೆ. ದಯವಿಟ್ಟು ಯಾಕೆ ನಮ್ಮ ಯಶವಂತಪುರ ಕ್ಷೇತ್ರಕ್ಕೆ ಇಷ್ಟೊಂದು ಬಾರ್ ಅಂಡ್ ರೆಸ್ಟೋರೆಂಟ್ ಕೊಡ್ತಾ ಇದ್ದೀರಿ? ಸದ್ಯಕ್ಕೆ ನಿಲ್ಸಿ ಅಂತಂದ್ರೆ ನಿಲ್ಸಕ್ ಆಗುದಿಲ್ಲ ಅಂತ ರಿಪ್ಲೈ ಕೊಡ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ. ಇವರು ಕಾನೂನು ಪ್ರಕಾರ ಕೊಡುವುದಾದ್ರೆ 29 CL7 ಕೂಡ ಕಾನೂನು ವ್ಯಾಪ್ತಿಯೊಳಗಡೆ ರದ್ದುಪಡಿಸಬೇಕಾಗ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ. 27 ಸನ್ನದಲ್ಲಿ ಇವ್ರು ಹೇಳೋ ಪ್ರಕಾರ ಟೂರಿಸ್ಟ್ನವ್ರು ಬರ್ತಾರೆ, ಹೋಟ್ಲಿಗೆ ಕೊಡ್ತಾರೆ ಅಂತ ಏನಾದ್ರು ಒಂದು ಪ್ರೂವ್ ಆದ್ರೆ ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಅಸೆಂಬ್ಲಿಲಿ ನಾನು ಕಮಿಟ್ ಆಗ್ತಾ ಇದ್ದೀನಿ. ಪ್ರೂವ್ ಆದ್ರೆ ಅವತ್ತಿನ ಮಾರ್ನೆಗೆ ಈ ರಾಜೀನಾಮೆ ಕೊಟ್ಟು ನಾನು ಹೊರಗಡೆ ಹೋಗ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ. ಅಸೆಂಬ್ಲಿಲಿ ನಾನು ಇದನ್ನ ಪ್ರಾಮಿಸ್ ಮಾಡ್ತಾ ಇದ್ದೇನೆ. ಜೊತೆಗೆ ಹಾಸ್ಪಿಟ್ಲ್ ನೋಡೋದಿಲ್ಲ, ಹರಿಜನ ಕಾಲೋನಿ ನೋಡೋದಿಲ್ಲ, ಸ್ಕೂಲ್ ನೋಡೋದಿಲ್ಲ, ದೇವಾಲಯ ನೋಡೋದಿಲ್ಲ, ಎಲ್ಲದಕ್ಕೂ ಕೊಡ್ತಾರೆ. ಒಂದು ಇದರಲ್ಲಿ ನನ್ನ ಕಾನ್ಸ್ಟಿಟ್ಯೂನ್ಸಿ ಏರೋಳ್ಳಿ ಸನ್ಮಾನ್ಯ ಅಧ್ಯಕ್ಷರೇ, ನಾನೇ ಸ್ಟ್ರೈಕ್ ಕುಂತಿದೆ ಸನ್ಮಾನ್ಯ ಅಧ್ಯಕ್ಷರೇ. ಆ ಎಂಟೈರ್ ಬಡಾವಣೆಯರು
ಒಂದು ಬಾರ್ ಮಾಡ್ತಾರೆ, ಅದ್ರ ಪಕ್ಕದಲ್ಲಿ ಚಿಕನ್ನು ಮಟನ್ನು ಈ ಕಡೆ ಇದೆಲ್ಲ ಮಾಡ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ. ಎಲ್ಲ ಪೊಲೀಸ್ನವರು ಇನ್ವಾಲ್ವ್ ಆಗಾರೆ, ಎಕ್ಸೈಜ್ನವರು ಇನ್ವಾಲ್ವ್ ಆಗಾರೆ. ನಾನೇ ಸ್ವತಃ ಏರೋಹಳ್ಳಿಲಿ ನಾನೇ ಸ್ಟ್ರೈಕ್ ಕುಂತರೂ ಕೂಡ ಒಂದೇ ಒಂದು ಆಕ್ಷನ್ ಈ ಅಬ್ಕಾರಿ ಇದಲ್ಲಿ ಆಗ್ತಾ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ತಮ್ಮ ಮುಖಾಂತರ ಅಬ್ಕಾರಿ ಸಚಿವರಿಗೆ ಈ ಸರ್ಕಾರಕ್ಕೆ ನಾನು ಕೇಳಲಿಕ್ಕೆ ಬಯಸ್ತೇನೆ, ವ್ಯಾಪಕವಾದ ಏನಿದು ಅಧ್ಯಕ್ಷರೇ, ಇದು ಇಷ್ಟೊಂದು ಭ್ರಷ್ಟಾಚಾರದ್ದಾದ್ರೆ ನಾವು ಶಾಸಕರು ತಲೆ ಎತ್ತು ಓಡಾಡುವಂಗಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಈ ಮಟ್ಟಕ್ಕಾಗಿದೆ. ಯಾತಕ್ಕೋಸ್ಕರ 29 CL7 ಕೊಟ್ಟಿದ್ದಾರೆ ಸನ್ಮಾನ್ಯ ಅಬ್ಕಾರಿ ಸಚಿವರು? ಏನ್ ಉದ್ದಕ್ಕೂ ಒಂದು ರೋಡ್ಗೆ 3-4 ಸನ್ಮಾನ್ಯ ಅಧ್ಯಕ್ಷರೇ. ಅದು ತಮ್ಮ ಮುಖಾಂತರ ಕೇಳ್ತೇನೆ, ಈ ಕೊಟ್ಟಿರ್ತಕ್ಕಂಥದ್ದನ್ನ ಯಾರು ಇಲ್ಲಿಗಲ್ ಇದೆ ಅದನ್ನ ರದ್ದುಪಡಿಸಿ ಇನ್ ಮುಂದೆ ಕೊಡ್ತಕ್ಕಂಥದ್ದಾದ್ರೆ ಯಾವ್ದಾರ ಟೂರಿಸ್ಟ್ ಹೋಟ್ಲು ಆಗಲಿ ಅದನ್ನ ವೆರಿಫೈ ಮಾಡ್ಲಿ. 27ರಲ್ಲಿ ಮಾಡಿದ್ರೆ ನೀವು ಕೊಟ್ಟಂತ DC-ನೂ ಸಸ್ಪೆಂಡ್ ಆಗ್ತಾರೆ, ಎಕ್ಸೈಸ್ DC-ನೂ ಸಸ್ಪೆಂಡ್ ಆಗ್ತಾರೆ. ತಮ್ಮ ಮುಖಾಂತರ ನನಗೆ ರಕ್ಷಣೆ ಕೊಡಬೇಕು, ನನ್ನ ಕ್ಷೇತ್ರದ ಜನ ನೆಮ್ಮದಿಯಾಗಿರ್ಬೇಕು ಅಂತಕ್ಕಂಥ ತಮ್ಮ ಮುಖಾಂತರ ಅಬ್ಕಾರಿ ಸಚಿವರಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ ಸನ್ಮಾನ್ಯ ಅಧ್ಯಕ್ಷ. ಉತ್ತರ ಯಾರು ಕೊಡ್ತೀನಿ? ದೇವರ ಮಂತ್ರಿಗೆ ಉತ್ತರ. ಟೂರಿಸಂ ಡೆವಲಪ್ಮೆಂಟ್ ಮಾಡೋದಕ್ಕೆ 20 ರೂಮ್ಸ್ ಇದ್ರೆ ಈಗ ಇನ್ನೂ ಕಡಿಮೆ ಮಾಡಿದ್ದಾರೆ ಅನ್ಸುತ್ತೆ. 20 ರೂಮ್ಸ್ ಇದ್ರೆ ಅದಕ್ಕೆ CL7 ಅಲ್ಲಿ ಲೈಸೆನ್ಸ್ ಕೊಡೋದು ಸಂಪ್ರದಾಯ ಬಹಳ ವರ್ಷದಿಂದ ಬಂದಿದೆ. ಅದೇ ಪ್ರಕಾರ ರೂಮ್ಸ್ ಕಟ್ಟಿರ್ತಕ್ಕಂಥವ್ರಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಧಾರ್ಮಿಕ ಸಂಸ್ಥೆಗಳು, ಶೈಕ್ಷಣಿಕ ಸಂಸ್ಥೆಗಳು ಮತ್ತೆ ಆಸ್ಪತ್ರೆಗಳು, ಅದೇ ರೀತಿ 30 ಬೆಡ್ ಇರ್ತಕ್ಕಂಥದ್ದು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಕಾಲೋನಿಗಳು, ಇದಕ್ಕಿಂತಲೂ 300 ಮೀಟರ್ 100 ಮೀಟರ್ ದೂರದಲ್ಲಿ ಈ CL7 ಲೈಸೆನ್ಸ್ ಕೊಡಬಹುದು ಅಂತ ಇದೆ ಸಭಾಧ್ಯಕ್ಷರೇ. ಈ ಲಿಮಿಟ್ ಅಲ್ಲಿ 100 ಮೀಟರ್ ಒಳಗಡೆ ಈ ಸಂಸ್ಥೆಗಳು ಬರ್ತಲ್ಲ, ಇದರ ಮಧ್ಯದಲ್ಲಿ ಯಾವ್ದಾದ್ರು ಬಂದಿದ್ರೆ ರದ್ದು ಮಾಡಕ್ ಅವಕಾಶ ಇದೆ. ಕರೆಕ್ಟ್ ಸರ್ ಹೇಳುದು. ಈ CL7ಗೆ ಕಂಡೀಷನ್ ಏನ್ ಸರ್? ನೀವು 19-20 ರೂಮ್ಸ್ ಹೇಳ್ತೀರಿ ಸರ್. ಈಗ 19 ಕೊಟ್ಟಿದ್ದಾರೆ ಸರ್. ಈಗ ನಮ್ಮ ಕ್ಷೇತ್ರದಲ್ಲೇ ಒಂದೇ ಒಂದು ಇದರಲ್ಲೂ ರೂಮ್ಸ್ ನೆಪ ಮಾತ್ರಕ್ಕಿದೆ. ಯಾವ್ದಲ್ಲೂ ಕೂಡ ಟೂರಿಸ್ಟ್ ಇಲ್ಲ, ಎಲ್ಲೂ ಕೂಡ ಊಟಕ್ಕೆ ಯಾರು ಕೂಡ ಹೋಗೋದಿಲ್ಲ. ಸುಮ್ಮನೆ ಇವರು ದುಡ್ಡು ಕೊಡ್ತಾರೆ, CL7 ಕೊಡ್ತಾರೆ. ಆಮೇಲೆ ಒಬ್ಬೊಬ್ಬ ಡೀಲರು 10-12 ಮಾಡ್ಕೊಂಡಿದ್ದಾನೆ. ನೀವು ಇದ್ರ ಪ್ರಕಾರ ಟೂರಿಸ್ಟ್ ಎನ್ಕರೇಜ್ ಮಾಡ್ತಕ್ಕಂಥದಕ್ಕೆ ನಂದೇನು ತಕರಾಲಿಲ್ಲ, ಲೀಗಲ್ ಆಗಿ ಕೊಡಿ. ಈಗ 19-29 ಕೊಟ್ಟಿದಾರಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ಒಂದೇ ಒಂದರಲ್ಲೂ ಕೂಡ ಟೂರಿಸ್ಟ್ ಇಲ್ಲ. ಯಾರಾದ್ರೂ ಒಂದು ವೆರಿಫೈ ಮಾಡಿ ಕಳಿಸಿ. ಒಂದೇ ಒಂದಿಲ್ಲ 29 CL7 ನಲ್ಲಿ ಒಂದೇ ಒಂದು ಟೂರಿಸ್ಟ್ಗೋಸ್ಕರ ರೂಮ್ಸ್ ಮಾಡಿದ್ದಾರೆ. ಆ ರೂಮ್ಸ್ ಅಲ್ಲಿ ಇರ್ತಾರೆ, ಟೂರಿಸ್ಟ್ ಬಂದಲ್ಲಿ ಊಟ ಮಾಡ್ತಾರೆ ಅಂತ ಆದ್ರೆ ನಾನ್ ಬೇಕಾದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ನನ್ನ ಕ್ಷೇತ್ರದ ಜನ ಲೇಡೀಸು, ಅದರಲ್ಲಿ ವಿಶೇಷವಾಗಿ ಮಹಿಳೆಯರು ಸನ್ಮಾನ್ಯ ಅಧ್ಯಕ್ಷರೇ, ಪ್ರತಿಯೊಂದು ಇದರನ್ನೇ ಪ್ರತಿಭಟನೆ. ಆಮೇಲೆ ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡಬಾರದು ಅಂತ ಕೋರ್ಟ್ ಆದೇಶ ಆಗಿದೆ. ಆ ಪ್ರತಿಭಟನೆ ಮಾಡಿದ್ರೆ FIR ಪೊಲೀಸ್ನವರು ಯಾರು ಪ್ರತಿಭಟನೆ ಮಾಡ್ತಾರೆ ಅವ್ರ ಮೇಲೆ FIR ಹಾಕಿದ್ದಾರೆ. ಯಾರು ರೌಡಿಸಂ ಮಾಡಿದ್ರು ಮಹಿಳೆಯರ ಮೇಲೆ ಅವ್ರ ಮೇಲೆ FIR ಮಾಡ್ತಾ ಇಲ್ಲ. ಅಬ್ಕಾರಿ ಕಾನೂನು ಆ ತರ ಇದೆ ಅಂತ ಹೇಳ್ತಾರೆ. ತಮ್ಮ ಮುಖಾಂತರ ರಕ್ಷಣೆ ಕೇಳ್ತಾ ಇದ್ದೀನಿ ಸನ್ಮಾನ್ಯ ಅಧ್ಯಕ್ಷರೇ. ದಯವಿಟ್ಟು ಈಗ ಮಾಡಿರ್ತಕ್ಕಂಥದ್ದು ಸಾಕು. ಇನ್ ಮುಂದೆ ಈ ತರ ಕಾನೂನು ಬಾಹಿರ ರೆಸ್ಟೋರೆಂಟ್ಗಳನ್ನ, ಬಾರ್ ಅಂಡ್ ರೆಸ್ಟೋರೆಂಟ್ಗಳನ್ನ ಕೊಡಬಾರ್ದು ಅಂತಕ್ಕಂಥ ಅದನ್ನ ನಿಮ್ ಮುಖಾಂತರ ಕೇಳಲಿಕ್ಕೆ ಬಯಸ್ತೇನೆ ಅಧ್ಯಕ್ಷ.